ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಬಂಗಾರಿ ಅವನ ಮನೆಗೆ ವಾಪಸ್ ಹೋಗಿದ್ದಾನೆ. ಏ ಬಂಗಾರಿ, ನೀನೇನಾದ್ರೂ ಆ ಹೂ ಮುಟ್ಟಿದ್ರೆ ನಾನ್ ಸತ್ತ ಹಾಗೆ ತಿಳ್ಕೊ. ಬಂಗಾರಿ, ನೀನ್ ನನಗೆ ಹೂ ಮುಡಿಸ್ಲಿಲ್ಲ ಅಂದ್ರೆ ನಾನ್ ಸತ್ತ ಹಾಗೆ ಅಂತ ತಿಳ್ಕೊ. ಕ್ಷೇತ್ರ ದರ್ಶನದಿಂದ ಅವಳಿಗೆ ಪ್ರಯೋಜನ ಆಗಿದೆಯೋ ಇಲ್ವೋ? ಯಾಕೆ ತಾಯಿ ಈ ವಿಷಯಗಳನ್ನೆಲ್ಲ ಇಷ್ಟು ನಿಗೂಢವಾಗಿಟ್ಟಿದೆಯಾ? ಏನು ನಿನ್ನ ತೀರ್ಮಾನ? ಪುನಃ ಚಕ್ರಾಪುರಿ ಚರಿತ್ರೆಯನ್ನ ಓದಿದ್ರಾ? ಹೌದು ತಾಯಿ, ಓದ್ದೆ. ಅದನ್ನು ಓದಿದ ಮೇಲೆ ಯಾಕೆ ಓದಕ್ ಹೋದ್ರಿ ದೇಶಿಕ್ರೆ? ಹೀಗೆ ದುಃಖ ಪಡೋದಕ್ಕ? ಸತ್ಯ ತಿಳಿಲೇಬೇಕು ಅನ್ನೋ ಹುಮ್ಮುತನ ತೋರ್ಸೋರು ಕಣ್ಣೆದುರಿಗೆ ಇರೋ ಸತ್ಯವನ್ನ ಅರ್ಗಿಸ್ಕೊಳ್ಳೋಷ್ಟು ಸಮರ್ಥರಾಗಿರ್ಬೇಕು. ನೀವು ಇಷ್ಟು ಜ್ಞಾನಿಗಳಾಗಿ ಎರಡನ್ನೂ ಮಾಡ್ತಿಲ್ವಲ್ಲ ದೇಶಿಕ್ರೆ? ಏನು ಮಾಡಲಿ ತಾಯಿ, ಜಾಜಿ ಸಾವನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ಆ ಜಗನ್ಮಾತೆ ನನಗೆ ಕೊಟ್ಟಿಲ್ಲ. ಬಂಗಾರಿ, ಏನೇ ವೈಮನಸ್ಯ ಇದ್ರು ಅದನ್ನ ಮರ್ತು ಹೂ ಮುಡ್ಸು. ಬೇಡ ಬಂಗಾರಿ, ಅದನ್ ಮುಟ್ಬೇಡ. ಅಮ್ಮ, ನಾನೇನೇ ಮಾಡೋದು ಪರಿಸ್ಥಿತಿ, ಒತ್ತಡ, ಅನಿವಾರ್ಯತೆ. ನನ್ನ ಕ್ಷಮಿಸ್ಬಿಡು. ಶೇಖರಿ ಬಂದು ಕ್ಷೇತ್ರ ದರ್ಶನವಾಯ್ತು. ನನ್ನ ಮಗಳ ಆಯಸ್ಸು ವೃದ್ಧಿಸ್ತಾ ಹೇಳಿ ದೇಶಿಗ್ರೆ ಅಂತ ಕೇಳ್ದ. ಕವಡೆ ಹಾಕಿಸ್ದ. ಉತ್ತರ ಗೋಚರಿಸಲೇ ಇಲ್ಲ. ಅಂಧಕಾರ ಕೌದಿತ್ತು. ಅದಕ್ಕೆ ಚಕ್ರಾಪುರಿ ಚರಿತ್ರೆ ಓದ್ದೆ. ಅದರಲ್ಲಿ ಇದ್ದ ವಿಷಯ ಗೊತ್ತಾದ್ಮೇಲೆ ನಾನು ಹೇಗೆ ಸಹಿಸ್ಲಿ ತಾಯಿ ಅದನ್ನ? ದೇಶಿಕ್ರೆ, ನೀವು ಸತ್ಯವನ್ನೇನೋ ತಿಳ್ಕೊಂಡಾಯ್ತು. ಆದರೆ ಈಗ ಮಾಡಬೇಕಾಗಿರೋದಿಷ್ಟೇ. ಪ್ರಶ್ನೆ ಮಾಡಿ ಉತ್ತರವನ್ನ ಕೆದ್ಕೋ ಬದಲು ಸುಮ್ಮನಿದ್ಬಿಡಿ. ಎಲ್ಲ ಆ ಮಹಾತಾಯಿ ತ್ರಿಪುರ ಸುಂದರಿ ಮಡಲಿಗೆ ಹಾಕಿ ಎಲ್ಲ ಅವಳೇ ನೋಡ್ಕೋತಾಳೆ. ಈ ಜಗತ್ತು ನಡೀತಿರೋದೇ ಅವಳ ಸಂಕಲ್ಪದಿಂದ. ಕಳವಳ ಪಡಬೇಡಿ. ಹೌದಮ್ಮ, ನೀನು ಹೇಳಿದ್ದು ನಿಜ. ಅದೇ ಜಾಜಿ ವಿಷಯದಲ್ಲಿ ನನ್ನ ಕಳವಳ ನಾಶ ಆಗ್ತಾನೆ ಇಲ್ವಲ್ಲ. ಅವಳು ಅಲ್ಪಾಯುಷಿಯನ್ನು ಕೈ ಸತ್ಯನ ಅರಗಿಸ್ಕೊಳ್ಳೋ ಶಕ್ತಿ ಬರ್ತಿಲ್ಲ ನನಗೆ. ಅಷ್ಟಕ್ಕೂ ಅವಳು ಯಾರು? ದೈವಾಂಶ ಸಂಭೂತೆ. ಈಗಂತೂ ಅವಳ ಗರ್ಭದಲ್ಲಿ ಸಾಕ್ಷಾತ್ ಶ್ರೀಚಕ್ರವೇ ಅಡಗಿದೆ. ಅವಳಿಗೆ ಹುಟ್ಟೋ ಮಗು ಸಾಕ್ಷಾತ್ ಶ್ರೀಚಕ್ರ ರೂಪಿ ಶಿಶು. ಹೀಗಿರುವಾಗ ಅವಳೇ ಇಲ್ಲವಾದ್ರೆ ಆ ಶ್ರೀಚಕ್ರ ರೂಪಿ ಶಿಶು ಹುಟ್ಟುದಾದ್ರೂ ಹೇಗೆ? ಹಾಗೊಂದು ವೇಳೆ ಹುಟ್ಟಿದ ಆ ಶ್ರೀಚಕ್ರ ರೂಪಿ ಶಿಶುವನ್ನು ರಕ್ಷಿಸೋರು ಯಾರು?
ನಿಜ ಹೇಳಿ ತಾಯಿ, ಜಾಜಿ ಸಾಯೋದಿಲ್ಲ ಅಲ್ವಾ? ಸಾಯೋದಿಲ್ಲ ಅಂತ ಒಂದೇ ಒಂದು ಮಾತು ಹೇಳ್ಬಿಡಿ, ಈ ಬಡ ಜೀವಕ್ಕೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ದೇಶಿಕರೇ, ಇಷ್ಟೊಂದು ಮನಸ್ಸಿಗೆ ಹಚ್ಕೋಬೇಡಿ. ಜಾಜಿ ಸಾವು ಬದುಕಿನ ಕುರಿತು ನಾನು ಇದುವರೆಗೂ ಹೇಳಿದ ಮಾತುಗಳನ್ನ ಒಮ್ಮೆ ಮೆಲಕ್ ಹಾಕಿ. ಆ ಮಾತುಗಳಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಅವಳ ಜೀವಿತಾವಧಿ ಕಡಿಮೆ ಇದ್ರೂ ಅವಳು ಮಾಡೋ ಒಂದು ಕೆಲಸದಿಂದ ಪ್ರಪಂಚ ಅವಳನ್ನ ಕೊನೆಯವರೆಗೂ ನೆನಪಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ಧೈರ್ಯವಾಗಿರಿ. ಹುಟ್ಟು ಸಾವುಗಳು ಮನುಷ್ಯನ ಕೈಲಿರಲ್ಲ, ಅದು ಪ್ರಕೃತಿಯ ನಿಯಮ. ತಲೆ ಬಾಗ್ಲೇಬೇಕು. ಬಂಗಾರಿ, ಇನ್ನೇನು ಮಾತಾಡಬೇಡಿ ಜಾಜಿ ಅವರೇ. ನೀವು ಮಾತಾಡಿದ್ದು ಆಯ್ತು, ನಾನು ಕೇಳಿದ್ದು ಆಯ್ತು. ಈಗ ನಾನು ಮಾತಾಡ್ತೀನಿ. ನಾನು ಚಪ್ಪಲಿ ಕಾಯೋ ಜವಾನನೇ ಇರಬಹುದು, ಸ್ವಾಭಿಮಾನಕ್ಕೆ ಯಾವುದೇ ಕೊರತೆ ಆಗ್ದಂಗೆ ನಮ್ಮ ಬೆಳೆಸಿದಾಳೆ ನಮ್ಮಮ್ಮ. ಆದರೂ ನಿಮ್ಮನ್ನು ಮದುವೆ ಆಗಿ ನನ್ನ ಹೆತ್ತ ಅವ್ವನ್ನ ದೂರ ಮಾಡಿಕೊಂಡೆ. ಯಾಕೆ ಹೇಳಿ? ನಿಮ್ಮ ಮೇಲಿನ ಪ್ರೀತಿಗೋಸ್ಕರ. ಆದರೆ ನೀವೇ ಈ ಪ್ರೀತಿನ ಎಡಗಾಲ್ ಒದ್ದು ಹೋದ್ಮೇಲೆ ನಾನು ಎದ್ದು ಬರಲೇಬೇಕಿತ್ತು. ನೀವು ಯಾವತ್ತು ಶಾಸ್ತ್ರಿಗಳಿಗೆ ಮಗುನ ಕೊಡ್ತೀವಿ ಅಂತ ಪಟ್ಟ ಕೂತ್ರೋ ಅವತ್ತೇ ನಿಮ್ಮ ಬದುಕಲ್ಲಿ ನನ್ನ ಯೋಗ್ಯತೆ ಬೆಲೆ ಏನು ಅಂತ ಗೊತ್ತಾಗೋಯ್ತು. ನಾನು ಯಾವತ್ತೂ ಯಾವುದಕ್ಕೂ ಆಸೆ ಪಟ್ಟವನಲ್ಲ, ಹಾಗೆ ಇರಿ ಹೀಗೆ ಇರಿ ಅಂತ ದಬ್ಬಾಳಿಕೆ ಮಾಡ್ದವನಲ್ಲ, ಜೋರಾಗಿ ಮಾತಾಡ್ದವನಲ್ಲ. ನಾನು ಕೇಳಿದ್ದು ಒಂದೇ ಒಂದು, ಅದು ನಮ್ಮ ಮಗು. ಆ ಮಗುನ ನಂಗೆ ಕೊಡಿ ಅಂತ ಗಂಡನಾಗಿ ಬೇಡ್ಕೊಂಡೆ. ಆದರೆ ನೀವು ನನಗಿಂತ ಶಾಸ್ತ್ರಿಗಳು ಕೊಟ್ಟು ಮಾತೇ ಮುಖ್ಯ ಆಯ್ತು ಅಲ್ವಾ? ಪ್ರತಿ ಹೆಜ್ಜೆಲೂ ಜೊತೆಯಾಗಿ ನಿಂತೆ, ನಿಮ್ಮ ಹೆಜ್ಜೆಗಳೆಲ್ಲ ಜೊತೆಗೂಡ್ದೆ. ಆದ್ರೆ ನೀವು ಊರೆಲ್ಲ ಹೊತ್ತು ಮೆರೆಸೋ ಚಪ್ಪಲಿನ ಹೊಸಲು ನಾಚೆ ಇಟ್ಟ ಹಾಗೆ ನೀವು ನನ್ನ ಮನಸ್ಸಿನ ಆಚೆ ನಿಲ್ಲಿಸಿದ್ರಿ. ನನ್ನ ಸ್ಥಾನ ಏನು ಅಂತ ತೋರಿಸ್ಕೊಟ್ಟಿದ್ದಕ್ಕೆ. ಯಾಕೋ ಬಂಗಾರಿ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳೋ. ನಾನು ನಿಮ್ಗೆ ಹತ್ರ ಆಗಿದ್ದಕ್ಕೆ ನಮ್ಮ ತಾಯಿಯಿಂದ ದೂರ ಆಗೋ ಹಾಗಾಯ್ತು. ನಾನು ಅವಳಿಂದ ದೂರ ಆದಾಗ ಅವಳು ಒಡಲು ಎಷ್ಟು ಸುಟ್ಟಿರ್ಬೋದು ಅಂತ ಅಂದಾಜಾಗಿದ್ದು ನೀವು ನನ್ನ ಮಗುನ ಶಾಸ್ತ್ರಿಗಳು ಕೊಡ್ತೀನಿ ಅಂದಾಗ. ಹುಟ್ಟದೇ ಇರೋ ಮಗು ಮೇಲೆ ನಂಗೆ ಇಷ್ಟೊಂದು ಮಮಕಾರ ಇರುವಾಗ ಹಗಲು ರಾತ್ರಿ ಒಂಟಿಯಾಗಿ ಕಷ್ಟಪಟ್ಟು ದುಡ್ಡು ಸಾಕಿದಾಳಲ್ಲ ನಮ್ಮಮ್ಮ, ಅವಳಿಗೆ ನನ್ನ ಮೇಲೆ ಎಷ್ಟು ಮಮತೆ ಇರಬೇಡ. ಬಂಗಾರಿ, ಅದು ನನ್ನ ಮಾತಿನ್ನು ಮುಗ್ದಿಲ್ಲ ಜಾಜಿಯವರೇ. ನಿಮ್ಮ ಮುಂದೆ ಇರೋದು ಎರಡೇ ಆಯ್ಕೆ ಜಾಜಿಯವರೇ. ಒಂದು, ನಮ್ಮ ಮಗುನ ಅಮ್ಮಂಗೆ ಕೊಡ್ತೀನಿ ಅಂತ ಮಾತು ಕೊಟ್ಟು ನಮ್ಮ ಸಂಬಂಧನ ಸಂಸಾರನ ಉಳಿಸ್ಕೊಳ್ಳೋದು. ಇಲ್ಲ, ನಿಮ್ಮಿಚ್ಛೆಯಂತೆ ಶಾಸ್ತ್ರಿಗಳಿಗೆ ಮಗುನ ಕೊಟ್ಟು ನನ್ನ ಸಂಬಂಧನ ಕಳ್ಕೊಳ್ಳೋದು. ಆಯ್ಕೆ ನಿಮ್ದು. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಬಂಗಾರಿ, ನಾನ್ ಮಾತ್ ಮುರಿದ್ರೆ ನೀತಿ ಭ್ರಷ್ಟೆ ಅನ್ನಿಸ್ಕೋತೀನಿ. ಅರ್ಥ ಮಾಡ್ಕೊಳ್ಳೋ. ನಿನ್ ಹೆಂಡತಿ ಮಾತಕ್ ತಪ್ಪದೋಳು ಅನ್ನಿಸ್ಕೋಬೇಕಾ? ನನ್ನ ಹೆಂಡತಿ ನಮ್ಮನೆ ಗೃಹಿಣಿ ಆಗಿದ್ದಷ್ಟೇ ಸಾಕು. ಅಷ್ಟಾಗಿರ್ತೀರ ಅನ್ನೋದಾದ್ರೆ ಇರಿ. ಅಷ್ಟಕ್ಕೂ ನಿಮ್ಮ ಹತ್ರ ಪಾಠ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗೆ ಬೇಕಾಗಿರೋದು ಒಂದೇ ಉತ್ತರ. ನಾನಾ ಶಾಸ್ತ್ರಿಗಳಿಗೆ ಕೊಟ್ಟಿರೋ ಮಾತಾ? ಮೊದಲು ನಿರ್ಧಾರ ಮಾಡಿ. ಆ ಮಗುನ ನಮ್ಗೇನೆ ಕೊಡ್ತೀನಿ ಅನ್ನೋದಾದ್ರೆ ಅಮ್ಮನ ಕಾಲ್ ಮೇಲೆ ಇರೋ ಹೂನ ತೆಗೆದು ನನ್ನ ಕೈ ಕೊಡಿ, ಮುಡಿಸ್ತೀನಿ.
ಅಂದ್ರೆ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. बालप्रसूता मन्त्रोऽयम् अम्बिकाम्यै निमिषतम् अतिरक्तो रक्तो विरक्तो रक्तभूषणम्. ಮುಂದಿನ ಶನಿವಾರ ಚೌತಿ ರೋಹಿಣಿ ನಕ್ಷತ್ರದ ದಿನ. ನಮ್ಮ ಮಗುನ ಅಮ್ಮಂಗ್ ಕೊಡ್ತೀನಿ ಅಂತ ಮಾತು ಕೊಟ್ಟು ನಮ್ಮ ಸಂಬಂಧನ ಸಂಸಾರನ ಉಳಿಸ್ಕೊಳ್ಳೋದು. ನನಗ್ ಬೇಕಾಗಿರೋದು ಒಂದೇ ಉತ್ತರ. ನಾನ ಶಾಸ್ತ್ರಿಗಳಿಗೆ ಕೊಟ್ಟಿರೋ ಮಾತ ಮೊದಲು ನಿರ್ಧಾರ ಮಾಡಿ ಆ ಮಗುನ ನಮ್ಗೇನೆ ಕೊಡ್ತೀನಿ ಅನ್ನೋದಾದ್ರೆ ಅಮ್ಮನ ಕಾಲ್ ಮೇಲೆ ಇರೋ ಹೂನ ತೆಗೆದು ನನ್ನ ಕೈ ಕೊಡಿ, ಮುಡಿಸ್ತೀನಿ. ಜಾಜಿ ಬಂದ್ಯಾ ಮಗಳೇ? ಸಿಕ್ಕಿದ್ನ ಬಂಗಾರಿ? ಹೂ ಮುಡಿಸಿದ್ನ? ಈಗ ನಿನಗ್ ಸಮಾಧಾನ ಅಲ್ವಾ? ಎಲ್ಲೇ ಅವ್ರಿಬ್ರು, ನಿನ್ ಗಂಡನು ನಿನ್ನ ಅತ್ತೆ ಹೂ ಮುಡ್ಸ್ಕೊಂಡು ಅವ್ರಿಬ್ರು ಕರ್ಕೊಂಬರ್ತೀನಿ ಅಂತ ಹೋದ್ಯಲ್ಲ. ಇಲ್ಲಿ ನೋಡಿದ್ರೆ ಮಧ್ಯಾಹ್ನದ ಚಿತ್ರಾನ್ನ, ಪಾಯಸ, ಕೋಸಂಬರಿ ರಾಶಿ ಮಿಕ್ಕಿದೆ. ಸುಮ್ನೆ ಇರ. ಹೌದು ಮಗಳೇ, ಮದುವೆ ಆದಾಗಿಂದ ನಿಮ್ಮ ಅತ್ತೆಯವ್ರ ನಮ್ಮ ಮನೆಗೆ ಬಂದೇ ಇಲ್ಲ. ಇದೇ ಒಂದ್ ನೆಪ, ಕರ್ಕೊಂಬರ್ಬೇಕಿತ್ತು. ಬರಲ್ಲ ಅಂದವ್ರನ್ನ ಹೇಗಪ್ಪ ಕರ್ಕೊಂಡ್ ಬರೋದು? ಅಂದ್ರೆ ಬಂಗಾರಿ ಹೂ ಮುಡಿಸ್ಲಿಲ್ವಾ? ಹಾ, ತಟ್ಟೆ ನೋಡಿದ್ರೆ ಖಾಲಿ ಇದೆ. ಬಂಗಾರಿ ಹೂ ಮುಡ್ಸಿಲ್ಲ ಅಂತ ಇದೆಯಾ? ಮತ್ತೇನೇ ಮುಡ್ಸಿದ್ರು ಹೂವನ? ಬಾಯಿ ಬಾಯಿಗೆ ಬಂದಿದ್ದೆ, ಬಗಳಬೇಡ. ಬಂಗಾರಿ ಹೂ ಮುಡಿಸ್ಲಿಲ್ವಾ ಮಗಳೇ? ಇಲ್ಲ. ಯಾಕಂತೆ? ಅವನು ನನ್ನಿಂದ ದೂರ ಆಗೋದಪ್ಪ. ಅಳಬೇಡ ಬಾ, ಸಮಾಧಾನ ಮಾಡ್ಕೊ. ಅಳಬಾರ್ದು ಅಳಬಾರ್ದು. ಈಗ ಹೇಳು, ಏನಂದ? ನನ್ನ ಅವನ ಸಂಬಂಧ ಉಳಿಬೇಕು ಅಂದ್ರೆ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಗುನ್ ಕೊಡಬಾರ್ದಂತೆ. ಬಂಗಾರಿ ಹಾಗನ್ನ? ಅವ್ರ ತಾಯಿ ಕಾಲ್ ಮೇಲೆ ಹೂವಿಟ್ಟು ನಾನು ಇದನ್ನ ಮೂಡಿಸ್ಬೇಕು ಅಂದ್ರೆ ವಿರೂಪಾಕ್ಷ ಶಾಸ್ತ್ರಿಗಳ ಮಗುನ್ ಕೊಡದೆ ನಮ್ಮನೆಲ್ಲೇ ಇಟ್ಕೋಬೇಕು ಅಂದ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಗುನ್ ಕೊಡ್ತಾ ಇದ್ರೆ ಅದ್ ಅಪಚಾರ ಆಗಲ್ವಾ ಅಪ್ಪ? ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ನನ್ನ ಅವನ ಸಂಬಂಧ ಮುಗ್ದೋಯ್ತಪ್ಪ. ಏನ್ ಅನ್ಕೊಂಡಿದ್ದಾನ ಅವನನ್ನ? ದೊಡ್ಡ ತೋಲಂಡಿನ ಕೈನವನು. ತಲೆ ಮೇಲೆ 2 ಬಿಟ್ರೆ ಸರಿ ಆಗ್ತಾನೆ. ಮನೆ ಹೆಣ್ಮಕ್ಳು ಅಂದ್ರೆ ಸದಾ ಆಗೋಯ್ತಾ? ಜಾಜಿ, ನೀನು ಒಳಗಡೆ ಹೋಗಿ ಪಾಯಸ ಕುಡಿ. ಲೇ ಶೇಖರಿ, ನೀನೇನೋ ಅವಳ ಜೊತೆ ಹತ್ಕೊಂಡು ಬಾರ ನನ್ನ ಜೊತೆ, ಬಾರ ನನ್ನ ಜೊತೆಲೇ. ಬುದ್ಧಿ ಇದೆಯಾ ನಿನಗೆ ಜಾಜಿ? ಅಲ್ವೇ, ಇಂಥ ವಿಚಾರಗಳನ್ನ ಯಾರಾದ್ರೂ ಗಂಡಸರ ಎದುರುಗಡೆ ಮಾತಾಡ್ತಾರಾ? ಭಾವ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಸ್ವಲ್ಪ ವಿವೇಚನೆ ಇದೆ. ಆದ್ರೆ ನನ್ ಗಂಡ ಹೋಗಿ ಹೋಗಿ ಅವ್ರ ಎದುರುಗಡೆ ಈ ವಿಚಾರನ ಹೇಳಿದ್ಯಲ್ಲ ಜಾಜಿ. ಅವ್ರಿಬ್ರು ಈಗ ಅಲ್ಲಿ ಹೋಗಿ ಏನೇನ್ ಮಾಡ್ತಾರೋ, ಏನೇನ್ ಕಾದಿದ್ಯೋ? ನಾನು ಅವ್ರಿಗೆ ಹೋಗಿ ಅಂತ ಹೇಳಲಿಲ್ಲ ಚಿಕ್ಕಮ್ಮ. ನೀನ್ ಹೇಳಿದ್ಯೋ ಅವರೇ ಹೋದ್ರು ಅದಲ್ಲ ವಿಷಯ. ಅವ್ರಿಬ್ರು ಅಲ್ಲಿ ಹೋಗಿ ದಾಂಧಲೆ ಮಾಡಿದ್ರೆ ಬಿಗಡಾಯಿಸೋದು ನಿನ್ನ ಬಂಗಾರಿ ಸಂಬಂಧ. ಅದ್ರ ಬಗ್ಗೆ ಯೋಚನೆ ಮಾಡು. ಈಗ ನಾನು ಏನ್ ಮಾಡ್ಲಿ ಚಿಕ್ಕಮ್ಮ? ಮಾಡೋಕೇನಿದೆ, ಮಣ್ಣು. ಅವರಿಬ್ರು ವಾಪಸ್ ಬರೋವರೆಗೆ ಕಾಯ್ತಾ ಕುತ್ಕೊಂಡಿರ್ಬೇಕು ಅಷ್ಟೇ, ಅಲ್ವೇ ಜಾಜಿ?
ಅದು ಗಂಡನೇ ಆಗಿರ್ಲಿ ಅಪ್ಪನೇ ಆಗಿರ್ಲಿ ಇಂಥ ವಿಚಾರಗಳನ್ನ ಹೇಳ್ಬಾರ್ದು ಕಣೆ. ಹೆಂಗಸರು ತಮ್ಮ ಹೊಟ್ಟೆ ಒಳಗೆ ಸತ್ಯಗಳನ್ನ ಕೆಲವು ಗುಟ್ಟುಗಳನ್ನ ಇಟ್ಕೊಂಡಾಗ ಮಾತ್ರ ಸಂಸಾರದಲ್ಲಿ ಸುಖ ಸಿಗೋದು. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಜಾಜಿ, ಇಲ್ಲಾಂದ್ರೆ ಅನುಭವಿಸೋಳು ನೀನೇ. ಶಕ್ರಿ, ಮೊದಲೇ ನಿಂದ ಹೆಂಗರಳು, ನಿನ್ನ ವಿನಯಕ್ಕೆಲ್ಲ ಅವ್ರು ಬಗ್ಗಲ್ಲ. ಇಂತಹ ಪರಿಸ್ಥಿತಿ ಹೇಗೆ ನಿಭಾಯಿಸಬೇಕು ಅಂತ ನನಗೆ ಗೊತ್ತಿದೆ. ನಾನು ಅವ್ನು ಕರ್ಕೊಂಡ್ಬರ್ತೀನಿ, ನೀ ಇಲ್ಲೇ ಇರು. ಬೇಡ ಬೇಡ, ಮೊದ್ಲೇ ಎಡಬಿಡಂಗಿ ನೀನು. ಅಲ್ಲೇನಾರ ಎಡವಟ್ಟು ಮಾಡಿದ್ರೆ ಯಾಕೋ ಗಾಬರಿ ಪಡ್ತೀಯ? ನಂಗೆಲ್ಲ ಗೊತ್ತಿದೆ, ಸುಮ್ಮನಿರಪ್ಪ, ನಾನು ಕರ್ಕೊಂಡ್ಬರ್ತೀನಿ. ಲೇ ಜಗ್ಗಿ. ಗುರುಗಳೇ, ದೇವಿ ಏನು ಉತ್ತರ ಕೊಟ್ಲು ಗುರುಗಳೇ? ಜಾಜಿನ ನಾವು ಯಾವತ್ತು ಅಪಹರಿಸ್ತಾ ಇದ್ದೀವಿ, ಯಾವತ್ತು ಊರು ಬಿಡ್ತಾ ಇದ್ದೀವಿ ಹೇಳಿ ಗುರುಗಳೇ. ನಾನು ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೋಬೇಕು. ನಿಶ್ಚಿಂತೆಯಾಗಿ ತಯಾರಿಗಳನ್ನು ಮಾಡ್ಕೊಂಬಣಿ ಕಂಠ. ತಾಯಿ ಉತ್ತರ ಕೊಟ್ಟಾಯ್ತು. ನಾವು ಆದಷ್ಟು ಬೇಗ ಈ ಊರನ್ನ ಬಿಡ್ತಾ ಇದ್ದೀವಿ. ಅದೇ ಯಾವಾಗ ಗುರುಗಳೇ? ಮುಂದಿನ ಶನಿವಾರ ಚೌತಿ ರೋಹಿಣಿ ನಕ್ಷತ್ರದ ದಿನ. ಅಂತೂ ತೋರಿಸ್ಬಿಟ್ರಲ್ಲ ನಿಮ್ ಬುದ್ಧಿನ. ರಾಜಮಾತೆ ರಾಜಲಕ್ಷ್ಮಿಯವರು ಹೇಳಿದ್ದು ಸರಿಯಾಗೇ ಇದೆ. ನೀವಂತೂ ನಮ್ಮ ಮಟ್ಟಕ್ಕೆ ಏರಕ್ಕಾಗಲ್ಲ, ನಮ್ಮನ್ನ ನಿಮ್ಮ ಮಟ್ಟಕ್ಕೆ ಇರ್ಸಕ್ ನೋಡ್ತಾ ಇದ್ದೀರೇನೋ. ಏನಯ್ಯ ಜಗ್ಗಿ, ನಾಲ್ಗೆ ಗೆಲುಬಿಲ್ಲ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯಾ? ನಮ್ ಹುಡ್ಗಂಗೆ ನಿಮ್ ಹುಡುಗಿನೇ ಬೇಕು ಅಂತ ನಿಮ್ ಮನೆ ಬಾಗ್ಲಿಗೆ ಏನಾದ್ರು ಬಂದಿದ್ನಾ? ಅಥವಾ ನಿಮ್ ಹುಡ್ಗಿನ್ ಕೊಡಿ ಅಂತ ಗೋಗರ್ಕೊಂಡಿದ್ನಾ? ಇಲ್ವಲ್ಲ. ನೀವ್ ಹಾಗೆ ಮದ್ವೆ ಮಾಡಿದ್ರಿ, ಆ ಮದ್ವೆನಲ್ಲಿ ನಾನ್ ಭಾಗಿನೂ ಆಗಿರ್ಲಿಲ್ಲ. ಈಗ ಬಂದು ನನ್ನ ಪ್ರಶ್ನೆ ಕೇಳ್ತಿದ್ಯಾ? ನಾಲ್ಗೆ ಹತೋಟಿಲಿದ್ರೆ ಸರಿ, ಇಲ್ದೆ ಹೋದ್ರೆ ನಾನೇನು ಅಂತ ತೋರ್ಸ್ಬೇಕಾಗುತ್ತೆ. ನೀನೇ ನಮ್ಮ ತೋರ್ಸೋದು ಪಿಂಡ. ಇವತ್ತು ಒಳ್ಳೆ ದಿನ. ಜಾಜಿಗೆ ಗಂಡನಾಗಿ ಹೂ ಮುಡ್ಸೋದು ಒಂದು ಕರ್ತವ್ಯ ಅಂತ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಒದ್ದು ಕರ್ಕೊಂಡು ಹೋಗ್ತಾ ಇದ್ದೆ. ಕಳ್ತಮ್ಮ ಅವನ್ನ. ಸಾಕು ಸುಮ್ನೆರಯ್ಯ. ಮುಟ್ಟು ನೋಡು ನನ್ ಮಗನ್ನ. ತಿಥಿ ಮಾಡಾಕ್ಬಿಡ್ತೀನಿ ನಿಂದು. ಹಾ, ನಿನಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಗಂಡ ಹುಡ್ಗನ್ ಮನೆ ಕಳ್ಸು ಅಂತ ಕೇಳಕ್ ಬಂದಿದೀಯಲ್ಲ, ಅವತ್ ಮದ್ವೆ ಮಾಡ್ಕೊಂಡು ಮನೆ ಅಳಿಯನಾಗ್ ಮನೆ ತುಂಬಿಸ್ಕೊಂಡ್ರಿ. ಇವತ್ತು ನನ್ನ ಮಗ ನನ್ ಮನೆಗ್ ಬಂದಿದ್ದಾನೆ. ಅವನನ್ನ ನನ್ನಿಂದ ಕಿತ್ಕೊಳಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಿಮ್ ಮಗಳಿಗೆ ಏನ್ ಉತ್ತರ ಕೊಡ್ಬೇಕಾಗಿತ್ತು ಅದನ್ನ ಅವ್ನು ಕೊಟ್ಟಾಯ್ತು. ಅವನ್ ಬರೋದಿಲ್ಲ. ಹೊರಡಿನ. ಹೊರಡು. ನಿನ್ನೇನಮ್ಮ ಕೇಳೋದು? ಎಲ್ಲಿ ಅವನು ನಿನ್ನ ಮಗ ಬಂಗಾರೆ? ಬಂಗಾರೆ ಜಗಿ ಜಗಿ ಹೋಗಮ್ಮ. ಅಮ್ಮ ಅಮ್ಮ, ಏನಾಯ್ತಮ್ಮ? ಯಾರು ಕಳ್ಸಿ ನಿಮ್ಮನ್ನ? ಜಾತಿ ಕಳಿಸ್ದ? ಬಂಗಾಳಿ ಒದ್ದು ಹೇಳ್ಕೊಬಂದಿ ಅಂತ ಕೊನೆ ಶಾರ್ತಿ ಹೇಳ್ತಿದ್ದೀನಿ. ನಂದು ಯಾವತ್ತು ಅವಳಿಂದ ಹೋದ್ಲು, ನನ್ನ ಅವಳೆ ಸಂಬಂಧ ಮುಗ್ದಾಯ್ತು. ಏನ್ ಚಕ್ಕಿ, ಏನಾಯ್ತು? ಏನ್ ನಿನ್ನ ಅವತಾರ? ಶೇಖರಿ, ನಾವು ಅನ್ಕೊಂಡಷ್ಟು ಸಾಮಾನ್ಯರಲ್ಲಪ್ಪ ಅವ್ರಿಬ್ರು. ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಅಲ್ಲೇ ಇದ್ದಿದ್ರೆ ನನ್ನ ಜೀವ ತೆಗೆದು ಬಿಟ್ಟಿರೋರು. ನೀನೇನೋ ಎಡಬಡಿಂಗೆ ಕೆಲಸ ಮಾಡಿರ್ತೀಯ, ಅದಕ್ಕೆ ಹಿಂಗ್ ಮಾಡಿರ್ತಾರೆ. ಮೊದ್ಲೇ ನಮ್ಮ ಮೇಲೆ ಮುನಿಸು ಅವ್ರಿಗೆ ಇನ್ನೂ ಅಧ್ವಾನ ಮಾಡಿ ಬಂದಿರ್ತೀಯ ನೀನು. ಏನ್ ಮಾಡ್ಲಿ ಈಗ? ಅಂದ್ರೆ ನಾವು ಜಾಜಿನ ಅವತ್ತು ಅಪಹರಿಸ್ತಾ ಇದೀವ? ಹೌದು. ಆದರೆ ಅವಳನ್ನು ಅಪಹರಿಸೋದು ಅಷ್ಟು ಸುಲಭ ಅಲ್ಲ ಗುರುಗಳೇ. ನಾವೀಗಾಗಲೇ ಪ್ರಯತ್ನ ಪಟ್ಟು ಸೋತಿದ್ದೀವಿ. ಅದು ಅಲ್ಲದೆ ಅವಳು ಶ್ರೀಚಕ್ರ ಗರ್ಭ ಸಂಭೂತೆ. ಹೇಗೆ ಅಪಹರಿಸೋದು ಅವಳನ್ನ? ಅವಳು ಒಳಗಿರುವಂಥ ಶ್ರೀಚಕ್ರ ಶಕ್ತಿ ಅವಳನ್ನ ಮುಟ್ಟೋದಕ್ಕೂ ಬಿಡಲ್ಲ ನಮ್ಮನ್ನ. ಅದಕ್ಕೋಸ್ಕರನೇ ಒಬ್ಬ ಬರ್ತಾ ಇದ್ದಾನೆ ಮಣಿಕಂಠ. ಯಾರು ಗುರುಗಳೇ? ಕುರೂಪಿ.
ಜಾಜಿನ ಅಪಹರಿಸೋದಕ್ಕೆ ನಾನು ಆವಾಹನಿಸ್ತಾ ಇರೋ ಶಕ್ತಿ अघोरादिरमरं मघं रौद्रमदरम् अघोरादिरमरं मघं रौद्रमदरम् अघोरादिरमरं मघं रौद्रमदरम् अघोरादिरमरं मघं रौद्रम